ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಶಿವಣ್ಣ ಎಲೆಕ್ಷನ್ಗೆ ನಿಲ್ತಾ ಇದ್ರೆ ಆ ಕಡೆ ವೀರಭದ್ರ ಸೀನನ್ನ ಇಟ್ಕೊಂಡು ಬೇರೆದೇ ಆಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವೀರಭದ್ರನ ಮುಂದೆ ಮಗಳು ಪಾರು ಚಾಲೆಂಜ್ ಹಾಕಿದಾಳೆ. ಇಷ್ಟು ದಿನ ನೀನು ನಿನ್ನ ಆಟದ ಮುಖಾಂತರ ಗೆಲ್ತಾ ಇದ್ದೆ, ಯಾವುದೇ ರೀತಿಯ ಎಲೆಕ್ಷನ್ ಫೇಸ್ ಮಾಡ್ತಿರ್ಲಿಲ್ಲ. ಆದ್ರೆ ಇನ್ನು ಮುಂದೆ ಆ ರೀತಿ ನಡೆಯುವುದಿಲ್ಲ. ಯಾಕಂದ್ರೆ ನನ್ನ ಗಂಡ ಶಿವು ಎಲೆಕ್ಷನ್ಗೆ ನಿಂತ್ಕೊತಾನೆ, ತಾಕತ್ತಿದ್ರೆ ಅವನು ಮುಂದೆ ಗೆದ್ದು ತೋರಿಸು ಅಂತ ಹೇಳಿದ್ದಾರೆ. ಈ ಕಡೆ ಕುತಂತ್ರಿಯಾಗಿರ್ತಕ್ಕಂಥ ವೀರಭದ್ರ ಇಲ್ಲೂ ಕೂಡ ತನ್ನ ಕುತಂತ್ರವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಪಾರು ಬೇರೆ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ರೆ ವೀರಭದ್ರ ಮತ್ತೊಂದು ಅಡ್ಡ ದಾರಿಯಲ್ಲಿ ಹೋಗಿದ್ದ. ಇಲ್ಲಿ ಶಿವು ಅವನನ್ನ ಕರೆಸಿದ್ದೆ ಮನೆಯಲ್ಲಿ, ನೀನು ಎಲೆಕ್ಷನ್ಗೆ ನಿಂತ್ಕೋಬೇಕು, ಯಾಕಂದ್ರೆ ನನ್ನ ಒಂದು ಪಕ್ಷದ ದೊಡ್ಡವರು ಹೇಳಿದ್ದಾರೆ ನಿಮ್ಮ ಅಳಿಯನನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಅಂತ, ದಯವಿಟ್ಟು ನಿಂತ್ಕೊಂಡ್ಬೇಡಪ್ಪ ಅಂತ ಹೇಳಿ ವೀರಭದ್ರ ಶಿವಣ್ಣನ ನಾನು ಒಪ್ಪಿಸ್ತಾರೆ. ಶಿವು ಕೂಡ ಮನೆಗೆ ಬಂದು ಪಾರುಗೆ ಹೇಳಿದೆ. ಪಾರು ಅನ್ಕೋತಾಳೆ ನನ್ನ ತಂದೆ ಬೇರೆದೇ ಪ್ಲಾನ್ ಮಾಡ್ತಿದ್ದಾನೆ, ಏನೋ ಒಂದ್ ರೀತಿ ಒಳ್ಳೇದಾಯ್ತು, ನನ್ನ ಗಂಡಂಗೆ ನಾನೇ ಹೇಳ್ಬೇಕಾಯ್ತು ಎಲೆಕ್ಷನ್ ನಿಂತ್ಕೋ ಅಂತ ಹೇಳಿ. ಈಗ ಒಳ್ಳೆ ಕೆಲಸನೇ ಆಗಿದೆ ಅಂತ ಪಾರು ಕೂಡ ಮನೆಯವರು ಕೂಡ ಒಪ್ಕೋತಾರೆ. ಫೈನಲಿ ಶಿವಣ್ಣ ಅವರು ಜನಗಳ ಜೊತೆಗೆ ಹೋಗಿದ್ದ, ತನ್ನ ಬೆಂಬಲಿಗರ ಜೊತೆಯಾಗಿ ಹೋಗಿ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಇದರ ನಡುವೆ ವೀರಭದ್ರ ಮತ್ತೊಂದು ಆಟವನ್ನ ಶುರು ಮಾಡ್ತಾ ಶಿವುವನ್ನ ತನ್ನ ಬಳಿಗೆ ಕರೆಸ್ಕೋತಾರೆ. ಇದರ ನಡುವೆ ಶಿವು ಫೋನ್ ನಲ್ಲಿ ಪಾರು ಜೊತೆ ಮಾತಾಡ್ತಿರ್ತಾರೆ. ಆ ಫೋನ್ ಕಾಲ್ ಹಾಗೆ ಇರುತ್ತೆ. ಇಲ್ಲಿ ವೀರಭದ್ರ ಶಿವಣ್ಣನ ಜೊತೆ ನೀನು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ಯಾ ಅಲ್ವಾ, ಅದನ್ನ ವಾಪಸ್ ತಗೊಂಡ್ಬಿಡು ಶಿವು, ಯಾಕಂದ್ರೆ ನಮ್ಮ ಪಕ್ಷದ ದೊಡ್ಡವರು ನಿನ್ನನ್ನ ತೆಗೆದು ಹಾಕ್ಬೇಕು ಅಂತ ಮಾತಾಡ್ತಿದ್ದಾರೆ. ನಾನು ಕೂಡ ಅವರನ್ನ ಪ್ರಶ್ನೆ ಮಾಡಿದೆ, ನೀವೇ ಹೇಳಿದ್ದು, ನಾನು ಅವನ್ನ ಒಪ್ಪಿಸಿ ನಾಮಿನೇಷನ್ ಅನ್ನ ಫೈಲ್ ಮಾಡಿಸಿದೆ, ಬಟ್ ಇವಾಗ ಬಂದ್ಬಿಟ್ಟು ನೀವೇ ಈ ರೀತಿ ಹೇಳಿದ್ರೆ ಹೇಗೆ ಅಂತ ಹೇಳಿ ಅವರನ್ನ ಸರಿಯಾಗಿ ತರಾಟೆಗೆ ತಗೊಂಡೆ. ಬಟ್ ಏನ್ ಮಾಡೋದು, ಪಕ್ಷದ ದೊಡ್ಡವರು ಅವ್ರ ಮಾತನ್ನ ಕೇಳಲೇಬೇಕಾಗುತ್ತೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ, ದಯವಿಟ್ಟು ನಿನ್ನ ನಾಮಿನೇಷನ್ ಅನ್ನ ವಾಪಸ್ ತಗೊಂಡ್ಬಿಡು ಅಂದಾಗ, ಅಯ್ಯೋ ನೀವು ಹೇಳಿದ್ರಿ ಅಂತ ನಾನು ನಿಂತ್ಕೊಂಡಿದ್ದು, ಅಂದಮೇಲೆ ವಾಪಸ್ ತಗೊಳ್ಳೋದ್ರಲ್ಲಿ ಏನು ಹೆಚ್ಚುಗಾರಿಕೆ ಇಲ್ಲ, ಖಂಡಿತ ತಗೋತೀನಿ ಅಂತಾರೆ. ಆದ್ರೆ ಈ ವಿಷಯ ನಿನ್ನ ಬೆಂಬಲಿಗರಿಗಾಗ್ಲಿ ನನ್ನ ಮಗಳು ಪಾರುಗಾಗ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂದಾಗ, ಖಂಡಿತವಾಗ್ಲೂ ಗೊತ್ತಾಗದೆ ಇರುವ ಹಾಗೆ ತಗೋತೀನಿ ಅಂತಿರ್ಬೇಕಿದ್ರೆ ಇದು ಎಲ್ಲವನ್ನ ಕೂಡ ಫೋನ್ ನಲ್ಲಿ ಕೇಳಿಸ್ಕೊಂಡಂತ ಪಾರು ಅಲ್ಲಿಗೆ ಹೊರಟು ಬಂದಿದ್ದೆ. ಶಿವಣ್ಣನ ಕರ್ಕೊಂಡು ಮನೆಗೆ ಹೊರಟು ಬರ್ತಾಳೆ. ಈ ಕಡೆ ವೀರಭದ್ರರು ತನ್ನ ಪ್ಲಾನ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಹೇಳಿ ತುಂಬಾ ಖುಷಿಯಿಂದ ಇದ್ರೆ, ಇಲ್ಲಿ ಪಾರು ಹತ್ರ ಬಂದಂತ ಶಿವು ಇಲ್ಲಿ ಮಾವ ಹೇಳಿದ್ದಾರೆ ನನ್ನನ್ನ ನಾಮಿನೇಷನ್ ಇಂದ ವಾಪಸ್ ತಗೊಂಡ್ಬಿಡು ಅಂತ, ಹಾಗಾಗಿ ತಗೋಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಈ ಕಡೆ ಪಾರು ಶಿವಣ್ಣನ ಮನೆಯವ್ರ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. ಈತ ಏನ್ ಮಾಡ್ತದಾನ್ ಗೊತ್ತಾ, ಫೈಲ್ನ ಮಾಡಿ ಈಗ ನಾಮಿನೇಷನ್ ಅನ್ನ ವಾಪಸ್ ತಗೋತಾನಂತೆ, ನಮ್ಮಪ್ಪ ಹೇಳಿದ್ರು ಅಂತ. ಇವ್ನು ಎಂತ ದಡ್ಡ ಇರಬೇಕು, ಯಾವುದೇ ಕಾರಣಕ್ಕೂ ಇದು ನಡಿಬಾರ್ದು ಅಂತ ಪಾರು ಹೇಳಿದಾಗ, ಹೌದು ಯಾವುದೇ ಕಾರಣಕ್ಕೂ ನನ್ನ ಮಗ ಈ ಒಂದು ಎಲೆಕ್ಷನ್ ಇಂದ ಹಿಂದೆ ಸರಿಬಾರ್ದು, ಯಾಕಂದ್ರೆ ಶಿವು ಎಂತ ಒಳ್ಳೆಯವನು ಅನ್ನೋದು ಇಡೀ ಊರಿಗೆ ಗೊತ್ತದ. ಶಿವು ಅಂತ ವ್ಯಕ್ತಿ ಏನಾದ್ರೂ ಇಲ್ಲಿಗೆ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ ಈ ಊರಿಗೆ ಒಳ್ಳೇದಾಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಹಾಗಾಗಿ ನನ್ನ ಮಗ ಎಲೆಕ್ಷನ್ ಅಲ್ಲಿ ನಿಲ್ಲೇಬೇಕು ಅಂತ ಹೇಳಿ ದೇವರ ಮುಂದೆ ಇಟ್ಟಿದ್ದಂತ ಹಾಲನ್ನ ತೆಗೆದುಕೊಂಡು ಬಂದು ಪ್ರಮಾಣ ಮಾಡ್ತಿದ್ದಾರೆ ಇಲ್ಲಿ ಶಾರದಾ ಅವರು. ಅದರ ನಡುವೆ ಅಪ್ಪ ಹಾಗೆ ಗುಂಡು ಮತ್ತೆ ಅವರ ಮಾವ ಪಾರು ಸಮೇತ ಎಲ್ಲರೂ ಕೂಡ ಹಾಲನ್ನ ಮುಟ್ಟಿ ಪ್ರಮಾಣ ಮಾಡು ಅಂತ ಹೇಳಿ ಶಿವನ ಕೇಳ್ತಿದ್ದಾರೆ. ನೀನು ಯಾವುದೇ ಕಾರಣಕ್ಕೂ ಕೂಡ ಎಲೆಕ್ಷನ್ ಇಂದ ಹಿಂದೆ ಸರಿಬಾರ್ದು ಅಂತ ಹೇಳಿ ಮನೆಯವ್ರಿಗೋಸ್ಕರ ಒತ್ತಡಕ್ಕೆ ಸಿಕ್ಕಾಕೊಂಡಂತ ಶಿವು ವೀರಭದ್ರ ಮಾತನ್ನ ಕೂಡ ಮೀರಿದ ಆ ಒಂದು ಹಾಲಿನ ಮೇಲೆ ಪ್ರಮಾಣ ಮಾಡೋದ್ರ ಮುಖಾಂತರ ನಾನು ನಾಮಿನೇಷನ್ ಅನ್ನ ವಾಪಸ್ ತಗೊಳ್ಳೋದಿಲ್ಲ, ಎಲೆಕ್ಷನ್ ಅಲ್ಲಿ ನಿಂತ್ಕೋತೀನಿ ಅಂತ ಹೇಳ್ತಾರೆ. ಮನೆಯವ್ರು ಎಲ್ರಿಗೂ ಕೂಡ ಖುಷಿ ಆಗ್ಬಿಡತ್ತೆ. ಕೊನೆಗೂ ಇಲ್ಲಿ ವೀರಭದ್ರನ ಪ್ಲಾನ್ ಉಲ್ಟಾ ಹೊಡೆದಿದೆ. ಅರೆ ವೀರಭದ್ರನ್ಗೆ ಗೊತ್ತಿಲ್ಲ ಇಲ್ಲಿ ನಾಮಿನೇಷನ್ ಅನ್ನ ವಾಪಸ್ ತಗೊಂಡ್ಯಾ ಅಂತ ಹೇಳಿ ಶಿವಣ್ಣನನ್ನ ಪ್ರಶ್ನೆ ಮಾಡ್ತಿದ್ದಾರೆ ವೀರಭದ್ರ ಅವರು. ಆದ್ರೆ ಅದಕ್ಕೂ ಮೊದಲು ಆಲ್ರೆಡಿ ಇಲ್ಲಿ ಶಿವಣ್ಣ ಎಲೆಕ್ಷನ್ಗೆ ನಿಲ್ಲೋದು ಪಕ್ಕ ಆಗಿದೆ ಅನ್ನೋ ವಿಷಯ ವೀರಭದ್ರಗೆ ಗೊತ್ತಾಗ್ತಿದ್ದಾಗೆ ನಿಜಕ್ಕೂ ಕೂಡ ವೀರಭದ್ರ ಕಂಗಾಲಾಗ್ತಿದ್ದಾರೆ. ಏಕೆ ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳಿ ಶಿವಣ್ಣನನ್ನ ಕೇಳಿದಾಗ, ಪಾರುಗೆ ವಿಷಯ ಗೊತ್ತಾಗಿ ಮನೆಯವ್ರ ಜೊತೆ ಸೇರ್ಕೊಂಡು ನನ್ನನ್ನ ಹಾಗೆ ಲಾಕ್ ಮಾಡಿಬಿಟ್ಲು ಮಾವ, ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮ ಹೆಸರಿಗೆ ಖಂಡಿತ ಕಳಂಕ ತರುವುದಿಲ್ಲ ಅಂತ ಹೇಳಿ ಶಿವಣ್ಣ ಹೇಳ್ತಾರೆ. ಊರಿನವ್ರಿಗೆ ಎಲ್ರಿಗೂ ಕೂಡ ಶಿವಣ್ಣ ಎಲೆಕ್ಷನ್ಗೆ ನಿಲ್ತಿರ್ತಕ್ಕಂಥ ವಿಷಯ ಗೊತ್ತಾಗಿದೆ. ಅದೇ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಮನೆಗೆ ಬಂದಿದ್ದಾರೆ. ನೀನೆಂತ ಸಾಧು, ನಿನ್ನ ಪಾಡಿಗೆ ನೀನು ಇರ್ತೀಯ, ಊರಿಗೆ ಯಾವಾಗಲೂ ಕೂಡ ಒಳಿತನ್ನೇ ಮಾಡ್ತಿರ್ತೀಯ, ಅದೇ ನಿನ್ನ ಹೆಂಡತಿ ನಿಜಕ್ಕೂ ಕೂಡ ಮಾರಿಯಾಗೆ ಇಡೀ ಊರನ್ನ ಸುತ್ಕೊಂಡು ಬರ್ತಾಳೆ. ಖಂಡಿತ ಗಂಡ ಹೆಂಡತಿ ನಿಮ್ಮಿಂದ ನಮ್ಮ ಊರು ಉದ್ಧಾರ ಆಗತ್ತೆ. ಶಿವು ಏನೇ ಆದ್ರೂ ಕೂಡ ನೀನೇ ಈ ಎಲೆಕ್ಷನ್ ಅಲ್ಲಿ ಗೆಲ್ಲೋದು, ನಿನ್ನನ್ನೇ ನಾವು ಗೆಲ್ಲಿಸೋದು, ನಿನಗಿಂತ ನಾಯಕ ಬೇಕಾ ನಮ್ಗೆ,
ಅಂತ ಹೇಳಿ ಜನಗಳು ಹಾಡಿಕೊಂಡಾಡ್ತಿದ್ದಾರೆ. ಈ ಒಂದು ವಿಷಯದಿಂದ ನಿಜಕ್ಕೂ ವೀರಭದ್ರ ಕಂಗಾಲಾಗಿದ್ದಾರೆ. ನಾನು ಈಗ ಶಿವು ಮುಂದೆ ನಿಂತ್ಕೋಬೇಕಾ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ದಾರೆ. ಇದರ ನಡುವೆ ಇತ್ತ ಕಡೆ ಪಿಂಕಿ ಮನೆಯಿಂದ ಹೊರಟು ಬಂದಿದ್ದಾರೆ ಜಿಮ್ಸಿನ. ಯಾಕಂದ್ರೆ ಅಲ್ಲಿ ಪಿಂಕಿ ತಂದೆ ಜಿಮ್ಸಿ ನನಗೆ ಪದೇ ಪದೇ ಅವಮಾನ ಮಾಡ್ತಿದ್ದಾರೆ. ಹಾಗಾಗಿ ಹೊರಟು ಬಂದಂತ ಜಿಮ್ಸಿನ ಖರ್ಚು ಕಾಸಬೇಕು ಅನ್ನೋ ಕಾರಣಕ್ಕೆ ನಾಟಕ ಮಾಡ್ತಾ ಇಲ್ಲಿ ದುಡ್ಡು ಸಂಪಾದನೆ ಮಾಡುವ ಹಾದಿಯನ್ನ ಹುಡ್ಕೋತಾರೆ. ಅದೇ ಕಾರಣಕ್ಕೆ ಒಂದು ಬೈಕ್ ಹೋಗ್ತಿರ್ಬೇಕಿದ್ರೆ ಅದ ಒಂದು ಬೈಕ್ಗೆ ಡಿಕ್ಕಿ ಹೊಡೆದು ತಾನೇ ಬಿದ್ದು ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಬಟ್ ಆ ಬೈಕಲ್ಲಿ ಬಂದಿದ್ದು ಬೇರೆ ಯಾರು ಅಲ್ಲ, ವೀರಭದ್ರ ಅವರ ಮಗ ಪರ್ಶು ಅಂತಾನೆ ಹೇಳ್ಬೋದು. ಈ ಕಡೆ ಪರ್ಶು ಏನೋ ನಾನು ನಿನಗೆ ಡ್ಯಾಶ್ ಹೊಡೆದ, ನೀನೇ ಬಿದ್ದುಬಿಟ್ಟು ಈಗ ನನ್ನ ಡ್ಯಾಶ್ ಹೊಡೆದೆ ಅಂತ ಹೇಳ್ತಿದ್ದೆ ಅಂದಾಗ, ಇಲ್ಲ ನನ್ನ ಸೊಂಟ ಹೊರಟೋಯ್ತು, ನನಗೆ ಖರ್ಚಿಗೆ ದುಡ್ಡು ಕೊಡಿ, ನಾನು ಅದಕ್ಕೆ ಸರಿ ಮಾಡಿಸ್ಕೋಬೇಕು ಅಂದಾಗ, ಏನು ನಾನು ಹೊಡೆದ್ನ ನಿನಗೆ, ನೀನು ಬಿದ್ದು ನೀನು ಮಾಡ್ಕೊಂಡಿರೋದಕ್ಕೆ ನಾನು ಮಾಡಬೇಕಾ ಅಂತ ಹೇಳಿ ಮುಖಕ್ಕೆ ಹಾಕಿರೋ ಕರ್ಚೀಫನ್ನು ತೆಗಿ ಅಂತಿದ್ದಾರೆ. ಬಟ್ ಜಿಮ್ಸಿನ ತೆಗಿಲಿಕ್ಕೆ ಮುಂದಾಗ್ತಿಲ್ಲ. ಯಾಕಂದರೆ ಇವ್ರಿಗೂ ಕೂಡ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ. ಹಾಗಾಗಿ ತೆಗಿದೇ ಇದ್ದಾಗ ಪರ್ಶುನೇ ತೆಗಿತಾರೆ ಕರ್ಚೀಫನ್ನು. ನೀನು ಜಿಮ್ಸಿನ ಯಾಕೆ ಈ ರೀತಿ ನಿನ್ನ ಪರಿಸ್ಥಿತಿ ಅಂದಾಗ, ನನ್ನ ಹೆಂಡತಿ ಮತ್ತು ನನ್ನ ಅಪ್ಪ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು, ಇನ್ನೇನು ಮಾಡೋದು, ಖರ್ಚು ಕಾಸಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದೀನಿ, ನಾನೀಗ ಹೊರಡ್ತೀನಿ ಅಂದಾಗ ನನ್ನ ಸ್ನೇಹಿತನನ್ನು ಈ ರೀತಿ ಬಿಟ್ಟು ನಾನು ಹೋಗೋಕ್ಕಾಗತ್ತಾ, ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಜಿಮ್ಸಿನನ್ನು ಕರ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ. ಈ ಕಡೆ ಏನಿದು ಸೀನಾ ಹೀಗಾಗ್ಬಿಟ್ಟಿದ್ದಾನಲ್ಲ ಅಂತ ವೀರಭದ್ರ ಅವರು ಕೇಳಿದಾಗ ಅವರಪ್ಪ ಹೊರಗಡೆ ಹಾಕಿದಾರಂತ. ನನ್ನ ಸ್ನೇಹಿತನನ್ನ ಹಾಗೆ ಬಿಟ್ಟು ಬರೋಕ್ಕಾಗಲಿಲ್ಲ ನನ್ನಿಂದ, ಹಾಗಾಗಿ ಕರ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳಿ ಪರ್ಶು ಹೇಳಿದಾಗ, ಒಳ್ಳೆ ಕೆಲಸ ಮಾಡ್ದೆ ಪಾಪ, ನನ್ನ ಮಗನ ಥರ ಇವನು ಹೇಗೆ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಅವರಪ್ಪ, ತಗೋಪ್ಪ ಖರ್ಚಿಗೆ ದುಡ್ಡು ತಗೋ, ಹಾಲು ಕುಡಿ ಅಂತೆಲ್ಲ ಹೇಳಿ ಉಪಚಾರವನ್ನ ಮಾಡ್ತಾರೆ ವೀರಭದ್ರ. ಇದನ್ನೆಲ್ಲವನ್ನ ಕೂಡ ನೋಡಿದಂತಹ ಜಿಮ್ಸಿ ನನಗೆ ಅನಿಸುತ್ತೆ ನನ್ನ ಅಪ್ಪನಿಗೆ ಇಷ್ಟು ಹೊಟ್ಟೆ ಉರಿಲಿಲ್ಲ, ಆದರೆ ಇಲ್ಲಿ ವೀರಭದ್ರ ಅಪ್ಪ ಎಷ್ಟು ಮಟ್ಟಿಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು ಅಂತ ಹೇಳಿ ನಿಜಕ್ಕೂ ಜಿಮ್ಸಿ ನನಗೆ ಫುಲ್ ಖುಷಿ ಆಗ್ಬಿಡತ್ತೆ. ಆ ಕಡೆ ಪಿಂಕಿ ಮಾತ್ರ ಜಿಮ್ಸಿನ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಅಪ್ಪನ ಮೇಲೆ ಎಗರಿ ಬೀಳ್ತಿದ್ದಾರೆ. ಇಲ್ಲಿ ಅಪ್ಪ ಮಾತ್ರ, ನೀನು ಮಿನಿಸ್ಟ್ರನ್ನ ಮದುವೆ ಆದರೆ ಚೆನ್ನಾಗಿರ್ತೀಯ, ಅದ್ರ ಬಗ್ಗೆ ಯೋಚನೆ ಮಾಡು, ಇವನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ, ಅವನ ಹತ್ರ ಏನಿದೆ ಅಂತ, ಅವನ ಹತ್ರ ಏನೂ ಕೂಡ ಇಲ್ಲ ಅಂತ ಹೇಳಿದಾಗ, ಏನಿದೆಯೋ ಇಲ್ವೋ ನನಗೆ ಬೇಡ, ಆದರೆ ಗುಂಡು ಮುಂದೆ ನಾನು ಗೆಲ್ಲೇಬೇಕು. ಆ ಗುಂಡು ಜಿಮ್ಸಿ ನನ್ನನ್ನು ಪಡ್ಕೊಂಡು ನನ್ನ ಮುಂದೆ ಮೆರೆದಿದ್ದಾಳೆ, ನಾನು ಕೂಡ ಮೆರಿಲೇಬೇಕು, ಅದಕ್ಕೋಸ್ಕರ ನಾನು ಜಿಮ್ಸಿನನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ಈ ಕ್ಷಣಕ್ಕೂ ಕೂಡ ಪಿಂಕಿ ಜಿಮ್ಸೀನನ ಬಗ್ಗೆನೇ ಮಾತನಾಡ್ತಿದ್ದಾಳೆ. ಆದರೆ ಇತ್ತ ಕಡೆ ಜಿಮ್ಸೀನನ್ನ ಬಳಸ್ಕೊಂಡು ಶಿವಣ್ಣನ ವಿರುದ್ಧವಾಗಿ ಮಸಲತ್ತು ಮಾಡುವುದಕ್ಕೆ ವೀರಭದ್ರ ಮುಂದಾಗ್ತಿದ್ದಾರೆ. ಇಲ್ಲಿ ಶಿವು ವಿಷಯದಲ್ಲಿ ನೀನು ನಮಗೆ ಹೆಲ್ಪ್ ಮಾಡಬೇಕಾಗಿದೆ ಈ ಒಂದು ಎಲೆಕ್ಷನ್ ವಿಷಯದಲ್ಲಿ ಅಂತ ಹೇಳಿ ವೀರಭದ್ರ ಕೇಳ್ಕೊಂಡಾಗ, ಖಂಡಿತ ಯಜಮಾನ್ರೆ ನೀವು ಹೇಳಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ತೇನೆ, ಖಂಡಿತವಾಗ್ಲೂ ನೀವು ಏನೇ ಹೇಳಿದ್ರು ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಶಿವು ಅಂತ ಹೇಳಿದ ತಕ್ಷಣ ಇನ್ನೂ ಕೂಡ ತುಂಬಾ ಖುಷಿಯಿಂದ ಖಂಡಿತ ಮಾಡ್ತೀನಿ, ಈ ಒಂದು ಎಲೆಕ್ಷನಲ್ಲಿ ಗೆಲ್ಲೋದು ನೀವೇನ, ಅದಕ್ಕೆ ನಾನು ಏನು ಮಾಡಬೇಕು ಎಲ್ಲವನ್ನ ಕೂಡ ಮಾಡ್ತೀನಿ ಅಂತ ಹೇಳಿ ಜಿಮ್ಸಿನ ಹೇಳ್ತಿದ್ದಾಗನೇ ಈ ಕಡೆ ವೀರಭದ್ರ ತನ್ನ ಕುತಂತ್ರ ಬುದ್ಧಿಯ ಮುಖಾಂತರ ಮತ್ತೊಂದು ಆಟವನ್ನು ಶುರು ಮಾಡ್ಕೊತಿದ್ದಾರೆ. ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ಎಲೆಕ್ಷನ್ ಬರ್ತದೆ. ವೀರಭದ್ರ ಹಾಗೆ ಶಿವಣ್ಣ ಇಬ್ಬರು ಕೂಡ ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳೋದ್ರ ಮುಖಾಂತರ ಇಬ್ಬರು ಕೂಡ ಒಂದು ಗೆಲುವು ಸೋಲನ್ನು ನೋಡೋದಕ್ಕೆ ಕಾಯ್ತಿದ್ದಾರೆ. ಆ ಒಂದು ಎಲೆಕ್ಷನ್ನಲ್ಲಿ ನಿಜಕ್ಕೂ ಕೂಡ ಗೆಲ್ಲೋದು ಶಿವಣ್ಣನೇ ಆಗಿದ್ದಾರೆ. ಅಂತಿಂತ ಒಂದು ಲೀಡಿಂಗಲ್ಲ, ಭರ್ಜರಿ ಲೀಡಿಂಗಲ್ಲೇ ಇಲ್ಲಿ ಶಿವಣ್ಣ ವೀರಭದ್ರನ ಮುಂದೆ ಗೆಲುವಿನ ಕೀಕಿಯನ್ನು ಹಾಕ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.